ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮನ್ನು ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ ಕನ್ನಡದಲ್ಲಿ ಮಾಡೋದಕ್ಕೆ ಪ್ರೇರೇಪಿಸಿ. ಸೊ ಇವಾಗ ಈ ವಿಡಿಯೋದಲ್ಲಿ ನಾವು ಸಪೋರ್ಟ್ ವೆಕ್ಟರ್ ಮಿಷಿನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸಪೋರ್ಟ್ ವೆಕ್ಟರ್ ಮಿಷಿನ್ ಬೇಸಿಕಲಿ ಒಂದು ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್. ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್. ಸೊ ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡ್ ಅಂದರೆ ಏನಾಗುತ್ತೆ? ಸೂಪರ್ವೈಸ್ಡ್ ಲರ್ನಿಂಗ್ ಮೆಥಡಲ್ಲಿ ನಮಗೆ ಔಟ್ಕಮ್ ಸಿಗುತ್ತೆ, ಅಂದರೆ ಡಿಸೈರಬಲ್ ಔಟ್ಕಮ್ ಸಿಗುತ್ತೆ. ನಮಗೆ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದೇ ಔಟ್ಕಮ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಇದು SVM ನಾವೇನು ಯೂಸ್ ಮಾಡ್ತೀವಿ, ಇದನ್ನು ಬೋತ್ ಕ್ಲಾಸಿಫಿಕೇಷನ್ ಮತ್ತು ರಿಗ್ರೆಷನ್ ಎರಡಕ್ಕೂ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಆದರೆ ಪ್ರೈಮರಿಯಾಗಿ ನಾವು ಯೂಸ್ ಮಾಡೋದು ಕ್ಲಾಸಿಫಿಕೇಷನ್ಗೆ, ರಿಗ್ರೆಷನ್ಗೆ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಯೂಸ್ ಮಾಡೋದಕ್ಕೆ ಏನು ಗೋಲ್ ಏನು? ಈ SVMನ ಯೂಸ್ ಮಾಡೋದಕ್ಕೆ ಗೋಲ್ ಏನು ಅಂದರೆ ಕ್ರಿಯೇಟ್ ಡಿಸಿಷನ್ ಬೌಂಡ್ರಿನ ಕ್ರಿಯೇಟ್ ಮಾಡ್ತೀವಿ. ಅದೇನು ಮಾಡುತ್ತೆ ಅಂತ ಅಂದರೆ ಡಿವೈಡ್ ಆರ್ ಸೆಗ್ರಿಗೇಟ್ n ಡೈಮೆನ್ಷನಲ್ ಸ್ಪೇಸ್ನ ಏನು ಮಾಡುತ್ತೆ ಅಂದರೆ ಅದು ಕ್ಲಾಸಸ್ ಆಗಿ ಡಿವೈಡ್ ಮಾಡ್ತಾ ಹೋಗುತ್ತೆ. ಏನು ಮಾಡುತ್ತೆ? ಡಿಸಿಷನ್ ಬೌಂಡ್ರಿನ ಕ್ರಿಯೇಟ್ ಮಾಡಿದಾಗ n ಡೈಮೆನ್ಷನಲ್ ಸ್ಪೇಸಸ್ನ ಕ್ಲಾಸಸ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಅವಾಗ ಏನು ಮಾಡ್ಬೋದು ಅಂದರೆ, ಸೊ ವಿ ಕ್ಯಾನ್ ಈಸಿಲಿ ಪುಟ್ ನ್ಯೂ ಡಾಟಾ ಪಾಯಿಂಟ್ಸ್ ಇಂಟು ಕರೆಕ್ಟ್ ಕ್ಯಾಟಗರಿ. ಅವಾಗ ನಾವೇನು ಮಾಡ್ಬೋದು? ಪುಟ್ ನ್ಯೂ ಡಾಟಾ ಪಾಯಿಂಟ್ಸ್ ಟು ಕರೆಕ್ಟ್ ಕ್ಯಾಟಗರಿಗೆ ನಾವು ಹೊಸ ಡಾಟಾ ಪಾಯಿಂಟ್ಸ್ ಏನು ನಮಗೆ ಜನ್ರೇಟ್ ಆಗಿರುತ್ತೆ ಅದನ್ನು ನಾವು ಸೆಗ್ರಿಗೇಟ್ ಮಾಡ್ತಾ ಹೋಗ್ಬೋದು. ಸೊ ಈ ಡಿಸಿಷನ್ ಬೌಂಡ್ರಿನ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಬೆಸ್ಟ್ ಡಿಸಿಷನ್ ಬೌಂಡ್ರಿನ ನಾವು ಕ್ರಿಯೇಟ್ ಮಾಡ್ತೀವಿ. ಅದನ್ನು ಆ ಬೆಸ್ಟ್ ಡಿಸಿಷನ್ ಬೌಂಡ್ರಿನ ಏನಂತ ಕರಿತೀವಿ ನಾವು? ಹೈಪರ್ ಪ್ಲೇನ್ ಅಂತ ಕರಿತೀವಿ. ಬೆಸ್ಟ್ ಡಿಸಿಷನ್ ಬೌಂಡ್ರಿನ ನಾವು ಹೈಪರ್ ಪ್ಲೇನ್ ಅಂತ ಕರಿತೀವಿ. SVM ಏನು ಮಾಡುತ್ತೆ ಅಂದರೆ ಚೂಸ್ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಅಂದರೆ ಹೊರಗಡೆ ಇರುವಂಥ ಎಕ್ಸ್ಟ್ರೀಮ್ ಔಟ್ಲೈನ್ ಪಾಯಿಂಟ್ಸನ್ನು ಯೂಸ್ ಮಾಡುತ್ತೆ. ಏನಕ್ಕೆ? ಟು ಕ್ರಿಯೇಟ್ ದ ಹೈಪರ್ ಪ್ಲೇನ್ನ ಮಾಡೋದಕ್ಕೆ ಎಕ್ಸ್ಟ್ರೀಮ್ ಪಾಯಿಂಟ್ಸನ್ನು ಯೂಸ್ ಮಾಡುತ್ತೆ. ಆ ಎಕ್ಸ್ಟ್ರೀಮ್ ಪಾಯಿಂಟ್ಸ್ನ ನಾವೇನಂತ ಕರಿತೀವಿ? ಅದನ್ನು ನಾವು ಸಪೋರ್ಟ್ ವೆಕ್ಟರ್ಸ್ ಅಂತ ಕರಿತೀವಿ. ಆ ಎಕ್ಸ್ಟ್ರೀಮ್ ಪಾಯಿಂಟ್ಸ್ನ ನಾವೇನಂತ ಕರಿತೀವಿ? ಸಪೋರ್ಟ್ ವೆಕ್ಟರ್ಸ್ ಅಂತ ಕರಿತೀವಿ. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಯೂಸಸ್ ಆಫ್ SVM ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಫೇಸ್ ಡಿಟೆಕ್ಷನ್ ಯೂಸಸ್ ಅಥವಾ ಅಪ್ಲಿಕೇಶನ್ ಇವು ಫೇಸ್ ಡಿಟೆಕ್ಷನ್ನಲ್ಲಿ ಯೂಸ್ ಆಗುತ್ತೆ. ಟೆಕ್ಸ್ಟ್ ಕ್ಲಾಸಿಫಿಕೇಷನ್ ಎಕ್ಸೆಟ್ರಾ, ಇನ್ನೂ ತುಂಬ ಕೆಲಸಗಳಲ್ಲಿ ಇದು ಯೂಸ್ ಆಗುತ್ತೆ. ಸೊ ನಾವೇನು ಮಾಡೋಣ ಅಂದರೆ ಇವಾಗ ಟೈಪ್ಸ್ ಆಫ್ SVMನ ನೋಡ್ತಾ ಹೋಗೋಣ. ಟೈಪ್ಸ್ ಟೆಕ್ನಿಕಲ್ ಗ್ಲಿಚ್ ಆಗ್ತಾ ಇದೆ. ಸೊ ಇಲ್ಲೇ ಬರೀತೀನಿ, ಪ್ಲೀಸ್ ಡೋಂಟ್ ಮೈಂಡ್. ಇಲ್ಲೇ ನಾನು ಬರೀತಾ ಹೋಗ್ತೀನಿ, ಒಂದು ಸೆಕೆಂಡ್. ಇದನ್ನೆಲ್ಲ ಎರೇಸ್ ಮಾಡಿ ಬರಿತಾ ಹೋಗ್ತೀನಿ. ಸೊ ನಮಗೆ ಟೂ ಟೈಪ್ಸ್ SVM ಬರುತ್ತೆ. ಮೊದಲನೇದು ಲೀನಿಯರ್, ಎರಡನೇದು ನಾನ್ ಲೀನಿಯರ್. ಈ ಲೀನಿಯರ್ಗೂ ನಾನ್ ಲೀನಿಯರ್ಗೂ ಏನು ಡಿಫ್ರೆನ್ಸ್ ಅಂದರೆ, ಲೀನಿಯರಲ್ಲಿ ನಾವು ಲೀನಿಯರ್ಲಿ ಸಪರಬಲ್ ಡೇಟಾನ ಯೂಸ್ ಮಾಡ್ತೀವಿ. ಲೀನಿಯರ್ಲಿ ಸಪರಬಲ್ ಡೇಟಾ ಅಂದರೆ ನಾವು ಒಂದು ಡೇಟಾ ಡಿವೈಡ್ ಟು ಟೂ ಕ್ಲಾಸಸ್, ಎರಡು ಕ್ಲಾಸ್ ಆಗಿ ನಾವು ಎರಡು ಸಪ್ರೇಟ್ ಕ್ಲಾಸಸ್ ಆಗಿ ಬೈಫರ್ಗೇಟ್ ಮಾಡ್ಬೋದು. ಏನನ್ನ ಯೂಸ್ ಮಾಡಿಕೊಂಡು? ಯೂಸಿಂಗ್ ಸಿಂಗಲ್ ಸ್ಟ್ರೈಟ್ ಲೈನ್ನ ಯೂಸ್ ಮಾಡಿಕೊಂಡು ಒಂದು ಡೇಟಾ ಸೆಟ್ನ ನಾವು ಟೂ ಕ್ಲಾಸಸ್ ಆಗಿ ಕ್ಲಾಸಿಫೈ ಮಾಡ್ಬೋದಾದರೆ ಅದನ್ನು ನಾವು ಲೀನಿಯರ್ ಅಂತ ಕರಿತೀವಿ. ನೆಕ್ಸ್ಟ್, ಆ ಥರ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾವು ಅದನ್ನು ನಾನ್ ಲೀನಿಯರ್ ಅಂತ ಕರಿತೀವಿ. ಸೊ ಲೀನಿಯರ್ಗೆ ಒಂದು ಡಯಾಗ್ರಾಮ್ನ ಬಿಡಿಸೋಣ. ಸೊ
ಒಂದು ಲೀನಿಯರ್ ಲೈನ್ ಇದೆ. ಸೊ ಇದನ್ನು ನಾವು ಸಪೋರ್ಟ್ ವೆಕ್ಟರ್ಸ್ ಅಂದರೆ ಎಕ್ಸ್ಟ್ರೀಮ್ ಪಾಯಿಂಟ್ಸ್, ಸಪೋರ್ಟ್ ವೆಕ್ಟರ್ಸ್ ಅಂತ ಅಂದ್ಕೊಳ್ಳೋಣ. ಇದು ಆಪ್ಟಿಮಲ್ ಹೈಪರ್ ಪ್ಲೇನ್. ಹೈಪರ್ ಪ್ಲೇನ್ ಏನು ಮಾಡುತ್ತೆ, ಎರಡು ಭಾಗಗಳಾಗಿ ಮಾಡ್ತಾ ಹೋಗುತ್ತೆ. ಸೊ ಈ ಡಿಸ್ಟೆನ್ಸ್ ಏನಿದೆ, ಇದನ್ನು ನಾವೇನು ಮಾಡ್ತೀವಿ, ಮ್ಯಾಕ್ಸಿಮೈಸ್ಡ್ ಮಾರ್ಜಿನ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀವಿ. ಯಾವುದನ್ನು ಯೂಸ್ ಮಾಡ್ಕೊಂಡು, ಸಪೋರ್ಟ್ ವೆಕ್ಟರ್ಸ್ ಅಂದರೆ ಎಕ್ಸ್ಟ್ರೀಮ್ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಡಿಸಿಷನ್ ಬೌಂಡ್ರಿನ ಜಾಸ್ತಿ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇದಕ್ಕೆ ಈಕ್ವೇಷನ್ ಬರೆಯೋದಾದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಇಫ್ ಡಬ್ಲ್ಯೂ ಡಾಟ್ ಎಕ್ಸ್ ಪ್ಲಸ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಮೈನಸ್ 1 ಇಫ್ ಡಬ್ಲ್ಯೂ ಡಾಟ್ ಎಕ್ಸ್ ಬಾರ್ ಪ್ಲಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು -1 ಈ ಥರ ಆದಾಗ ನಮಗೆ ಕಂಡೀಷನ್ಸ್ ಗೊತ್ತಾಯಿತು. ಸೊ ನಾವೇನು ಮಾಡೋಣ ಅಂದರೆ ಈಗ ನೆಕ್ಸ್ಟ್ ಯಾವುದು ನಾನ್ ಲೀನಿಯರ್ಗೆ ಡಯಾಗ್ರಾಮ್ ಬಿಡಿಸೋಣ. ನಾನ್ ಲೀನಿಯರ್ ಏನು ಮಾಡುತ್ತೆ ಅಂದರೆ ಒಂದು ಸರ್ಕ್ಯುಲರ್ ಪಾತನ್ನು ನಮಗೆ ಡಿಸ್ಕ್ರೈಬ್ ಮಾಡ್ತಾ ಹೋಗಿ, ಸರ್ಕ್ಯುಲರ್ ಬೌಂಡ್ರಿ, ಇದರೊಳಗಡೆ ಡಾಟಾ ಪಾಯಿಂಟ್ಸ್ ಇರ್ತವೆ. ನೆಕ್ಸ್ಟ್ ಹೊರಗಡೆನೂ ಕೂಡ ಡಾಟಾ ಪಾಯಿಂಟ್ಸ್ ಇರ್ತವೆ. ಏನು ಮಾಡ್ತು, ಇದು ಸಪ್ರೇಟ್ ಮಾಡ್ತಾ ಇದೆ, ಏನೋ ಹೈಪರ್ ಪ್ಲೇನ್ನ ಯೂಸ್ ಮಾಡ್ಕೊಂಡು. ಸೊ ಈ ಸರ್ಕಲ್ ಏನಿದೆ ಅದನ್ನು ನಾವು ಬೆಸ್ಟ್ ಹೈಪರ್ ಪ್ಲೇನ್ ಅಂತ ಕರಿತೀವಿ. ಸೊ ಇದಕ್ಕೆ ಫಾರ್ಮುಲಾ ಹೇಗೆ ಬರೆಯೋದು, y ಆಫ್ x1 x2 ವಿಚ್ ಈಸ್ ಈಕ್ವಲ್ ಟು 1 ಇಫ್ ರೂಟ್ ಆಫ್ x1 ಮೈನಸ್ 0.5 ಹೋಲ್ ಸ್ಕ್ವೇರ್ ಪ್ಲಸ್ x2 ಮೈನಸ್ 0.5 ಹೋಲ್ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 0.2. ಗ್ರೇಟರ್ ದ್ಯಾನ್ 0.2 ಇದ್ದರೆ ನಾವೇನು ಮಾಡ್ತೀವಿ, ಅದನ್ನು 1 ಅಂತ ಕೊಡ್ತೀವಿ. ಅದರ್ವೈಸ್ -1 ಅಂತ ನಾವು ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ SVMನ ನೋಡ್ತಾ ಹೋಗೋಣ. ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತಾ ಹೋದರೆ ಮೊದಲನೇದೇನು ಅಂದರೆ ಇದು ರೋಬೋಸ್ಟ್ ಟು ನಾಯ್ಸ್ ಅಂದರೆ ಹೊರಗಡೆ ಇರುವ ಎಕ್ಸ್ಟರ್ನಲ್ ಪ್ಯಾರಾಮೀಟರ್ಸಿಂದ ಇದು ಇನ್ಫ್ಲೂಯೆನ್ಸ್ ಆಗಲ್ಲ. ನೆಕ್ಸ್ಟ್ ಹ್ಯಾಂಡಲ್ ಇರ್ರಿಲವೆಂಟ್ ಆ್ಯಂಡ್ ರಿಡಂಡೆಂಟ್ ಅಟ್ರಿಬ್ಯೂಟ್ಸ್. ಇರ್ರಿಲವೆಂಟ್ ಮತ್ತು ರಿಡಂಡೆಂಟ್ ಅಟ್ರಿಬ್ಯೂಟ್ಸ್ನ ಇದು ಹ್ಯಾಂಡಲ್ ಮಾಡುತ್ತೆ. ನೆಕ್ಸ್ಟು ಓವರ್ ಫಿಟ್ಟಿಂಗ್ನ ಹ್ಯಾಂಡಲ್ ಮಾಡುತ್ತೆ. ಓವರ್ ಫಿಟ್ಟಿಂಗ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂದರೆ ಮ್ಯಾಕ್ಸಿಮೈಸಿಂಗ್ ಡಿಸಿಷನ್ ಬೌಂಡ್ರಿ. ಡಿಸಿಷನ್ ಬೌಂಡ್ರಿನ ಮ್ಯಾಕ್ಸಿಮೈಸ್ ಮಾಡ್ತಾ ಓವರ್ ಫಿಟ್ಟಿಂಗ್ನ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸೂಪರ್ ವೆಕ್ಟರ್ ಮೆಷಿನ್ನ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.